ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟರ್ಜಿ ಯೂಟ್ಯೂಬ್ ಚಾನಲ್. ಸೊ KE ಓಲ್ಡ್ ಕ್ವಶನ್ ಪೇಪರ್ ಸಿರೀಸ್ನ 4ನೇ ಕ್ಲಾಸ್ ಇದಾಗಿರ್ತದೆ. ಸೊ ಈಗಾಗಲೇ 3 ಕ್ಲಾಸ್ ಆಗಿದ್ದಾವೆ. ಇನ್ನೂ ಯಾರು ನೋಡಿಲ್ಲ ನೋಡ್ಕೊಂಬರ್ಬೋದು. ಸೊ ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕೆಂದರೆ ನಾವು ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರ್ತದೆ. ಸೊ ಈಗ 4ನೇ ಕ್ಲಾಸ್ನಲ್ಲಿ, ಸೊ 3ನೇ ಕ್ಲಾಸ್ನಲ್ಲಿ ಏನೈತಿ 76ನೇ ಕ್ವಶನ್ವರೆಗೆ ನಾವು ನೋಡಿದ್ವಿ. ಇದು 77ನೇ ಕ್ವಶನ. ಸೊ ತಡ ಮಾಡದೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಸಮರ್ಥನೆ ಎ ಅನ್ನು ಕೊಟ್ಟಿದ್ದಾರೆ. ಏನಂತ ನೋಡ್ಬೋದು. ದಕ್ಷಿಣದ ಭೂಮಿಯು ಬಸಾಲ್ಟಿಕ್ ಲಾವಾ ಹರಿವಿನಿಂದ ನಿರೂಪಿಸಲ್ಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತಾರ್ಕಿಕ ಆರನ್ನು ಕೊಟ್ಟಿದ್ದಾರೆ. ದಕ್ಷಿಣದ ಭೂಮಿಯು ಬಿರುಕಿನ ಪ್ರಕಾರದ ಜ್ವಾಲಾಮುಖಿ ಚಟುವಟಿಕೆಗಳಿಂದ ರೂಪುಗೊಂಡು ಬಸಾಲ್ಟ್ ಬಂಡೆಯ ಪದರದಿಂದ ಆವೃತವಾಗಿರುವ ಪ್ರದೇಶವನ್ನು ಸೂಚಿಸುತ್ತದೆ ಅಂತ ಇಲ್ಲಿ ಹೇಳಿದರು. ಸೊ ಹಾಗಾಗಿ ಇಲ್ಲಿ ಸಮರ್ಥನೆ ಎ ಅನ್ನೋದ ಇದು ಸರಿಯಾದ, ಹಾಗೆ ತಾರ್ಕಿಕ ಎ ಕೂಡ ಇದಕ್ಕೆ ಸರಿಯಾದ ವಿವರಣೆ ಆಗಿದೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಸೊ ಇಲ್ಲಿ ಮಾನವ ವಿಜ್ಞಾನ ಎಂದರೇನು ಅಂತೇಳಿ ಕೇಳಿದ್ದಾರೆ. ಸೊ ಆಂಥ್ರೋಪೊಲಾಜಿ ಅಂದರೆ ಇಲ್ಲಿ ಮನುಷ್ಯನ ಅಧ್ಯಯನ ಅನ್ನೋದು ಇಲ್ಲಿ ಆಗುತ್ತೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಸಸ್ಯಗಳ ಅಧ್ಯಯನ ಬಾಟ್ನಾಲಜಿ ಇಲ್ಲಿ ಬರ್ತದೆ, ಪ್ರಾಣಿಗಳದ ಜಿಯೋಲಜಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ಪಕ್ಷಿಗಳದ ಅರ್ನಿಥೋಲಾಜಿ ಅಂತ ಇಲ್ಲಿ ಬರ್ತದೆ. ನೆಕ್ಸ್ಟ್ 79ನೇದ, ಯಾವ ಅಂತರಿಕ್ಷ ಸಂಸ್ಥೆಯು ರಾಕೆಟನ್ನು ಕೊಂಡೊಯ್ದು ವಿಶ್ವದ ಅತಿ ಚಿಕ್ಕ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾಯಿಸಿತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇಸ್ರೋ, CNSA ಅಂತ ಕೊಟ್ಟಿದ್ದಾರೆ, ಜಾಕ್ಸಾದ, ನಾಸಾದ. ಸೊ ಈ CNSA ಅನ್ನೋದು ಇದು ಚೀನಾ ದೇಶದ, ಈ ಜಾಕ್ಸಾ ಅನ್ನೋದು ಜಪಾನ್ದ, ಈ ನಾಸಾ ಅನ್ನೋದು ಅಮೇರಿಕಾದ, ಹಾಗೆ ಇಸ್ರೋ ಅನ್ನೋದು ಇದು ಇಂಡಿಯಾದ. ಇವೆಲ್ಲ ಏನೈತಿ ಬಾಹ್ಯಾಕಾಶ ಸಂಸ್ಥೆಗಳಾಗಿದ್ದಾವೆ. ಇಲ್ಲಿ ಯಾವ ಒಂದು ಸಂಸ್ಥೆ ಇದನ್ನು ಮಾಡಿತ್ತಂದ್ರೆ ಜಾಕ್ಸಾ ಅನ್ನೋದು ಇದನ್ನು ಮಾಡ್ತದೆ. ಸೊ 2018ರಲ್ಲಿ ಈ ವಿಶ್ವದ ಅತಿ ಚಿಕ್ಕ ಉಪಗ್ರಹವನ್ನು, ಸ್ಯಾಟಲೈಟನ್ನು ಯಶಸ್ವಿಯಾಗಿ ಉಡಾಯಿಸ್ತದೆ. ನೆಕ್ಸ್ಟ್ 80ನೇದ, ಪ್ರಹಾರ ಇದು ಒಂದು ಕೇಳಿದರು. ಸೊ ಈ ಪ್ರಹಾರ ಒಂದು ಕ್ಷಿಪಣಿ ಆಗಿದೆ. ಸೊ ಇದು ಭೂಮಿಯಿಂದ ಭೂಮಿಗೆ ಹಾರುವ ಒಂದು ಕ್ಷಿಪಣಿ ಆಗಿದೆ. ಸೊ ಈ ಪ್ರಹಾರ ಜೊತೆಗೆ ಹಲವಾರು ಕ್ಷಿಪಣಿಗಳಿದಾವೆ, ಇವುಗಳನ್ನು ನೀವು ನೋಡ್ಕೋಬೋದು. ಸೊ ಈ ಥರ ವ್ಯಾಪ್ತಿ ನೋಡೋದಾದ್ರೆ 150 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ನೆಕ್ಸ್ಟ್ ಕಾರ್ಬನ್ ಡೇಟಿಂಗ್, ಕಾರ್ಬನ್ನ ಕಾಲಗಣನೆ ಡ್ಯಾಶ್ ಡ್ಯಾಶ್ ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾರ್ಬನ್ನ ಕಾಲಗಣನೆ, ಕಾಲಮಾಪನ ಕಾಲಗಣನೆ ಅನ್ನೋದು ಇಲ್ಲಿ ಆಗಿದೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸಮರ್ಥನೆ ಎ, ಅರಾವಳಿಗಳು ಒಂದು ಅವಶೇಷ ಪರ್ವತ ಶ್ರೇಣಿಗಳಾಗಿದ್ದು ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯ ವಾಯುವ್ಯದಲ್ಲಿದೆ ಅಂತ ಕೇಳಿದರು. ನೆಕ್ಸ್ಟ್ ಇಲ್ಲಿ ತಾರ್ಕಿಕ ಇಲ್ಲಿ ಆರನ್ನು ಕೊಟ್ಟಿದ್ದಾರೆ. ಈ ಪರ್ವತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ಅಕ್ಷಕ್ಕೆ ಆಳವಾಗಿ ಸವೆದು ದೆಹಲಿ ಮತ್ತು ಗುಜರಾತ್ ನಡುವೆ ನಿರಂತರವಲ್ಲದ ರೇಖೆಗಳನ್ನು ರೂಪಿಸುತ್ತದೆ ಅಂತ ಇಲ್ಲಿ ಆರನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದ ಸಮರ್ಥನೆ ಏನಾಗುತ್ತೆ ಇಲ್ಲಿ ಸರಿಯಾಗುತ್ತೆ. ಅರಾವಳಿಗಳು ಒಂದು ಅವಶೇಷ ಪರ್ವತ ಶ್ರೇಣಿಗಳಾಗಿದ್ದಾವೆ. ಸೊ ಈ ಅರಾವಳಿಗಳನ್ನ ಮತ್ತು ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯ ವಾಯುಭಾಗಕ್ಕನ ಇವು ಅದಾವು. ನೆಕ್ಸ್ಟ್ ಇಲ್ಲಿ ತಾರ್ಕಿಕ ಇಲ್ಲಿ ನೋಡ್ಬೋದು, ಈ ಪರ್ವತ ಈಶಾನ್ಯದಿಂದ, ಸೊ ಈಶಾನ್ಯ ಅಂದ್ರೆ ಈ ರೀತಿ ಅದ. ಸೊ ಈಶಾನ್ಯ ಭಾಗದಿಂದ ಇವ ನೈಋತ್ಯಕ್ಕೆ ಅಂದ್ರೆ ಈ ಕಡೆ ಸೈಡ್ ಏನೈತಿ ಈ ರೀತಿ ಭಾರತದಲ್ಲಿ ಈ ರೀತಿ ಭಾರತದ ಅಂದ್ರೆ, ಸೊ ಇಲ್ಲಿ ಈಶಾನ್ಯದಿಂದ ನೈಋತ್ಯಕ್ಕೆ ಈ ಕಡೆ ಏನೈತಿ ಇವ ದೆಹಲಿ ಮತ್ತು ಗುಜರಾತ್ ಕಡೆ ಏನೈತಿ ಹರಡಿದ್ದಾವ ಅಂತ ಇಲ್ಲಿ ನಾವು ನೋಡ್ಬೋದು. ಸೊ ಆಪ್ಷನ್ ಬಿ ಏನಾಗುತ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಭಾರತದಿಂದ ಪ್ರಾಚೀನ ಶಿಲಾಯುಗ ಪ್ರಾಥಮಿಕ ಪ್ರದೇಶವನ್ನು ಡ್ಯಾಶ್ ಡ್ಯಾಶ್ನಲ್ಲಿ ಉತ್ತಮವಾಗಿ ಪ್ರತಿನಿಧಿಸಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು
ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಭೀಮ್ ಬೆಟ್ಕ ಅನ್ನೋದರಲ್ಲಿ ಇದನ್ನು ಉತ್ತಮವಾಗಿ ಪ್ರತಿನಿಧಿಸಲಾಗಿದೆ ಅಂತ ಇಲ್ಲಿ ನಾವು ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಅರಾವಳಿ ಬೆಟ್ಟಗಳಿದಾವೆ ಎಂತಾವಲ್ಲ, ಇವ ಬೆಟ್ಟಗಳು ಅತಿ ಪುರಾತನ ಬೆಟ್ಟಗಳಾಗಿದ್ದಾವ. ಸೊ ಅಂದ್ರೆ ಅತಿ ಹಳೆಯ ಬೆಟ್ಟಗಳಾಗಿದ್ದಾವೆ. ನೆಕ್ಸ್ಟ್ ಈ ಬೆಟ್ಟಗಳನ್ನ ಏನೈತಿ ಗುಜರಾತ್ನಲ್ಲಿ ಮೇವಾಲ್ ಅಂತ ಇದನ್ನ ಕರೀತಾರೆ. ಸೊ ಇವ ಬೆಟ್ಟಗಳನ್ನ ಗುಜರಾತಿಯಲ್ಲಿ ಇಲ್ಲಿ ಮೇವಾಲ್ ಬೆಟ್ಟ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಇವ ಬೆಟ್ಟಗಳನ್ನ ದೆಹಲಿಯಲ್ಲಿ ಏನಂತ ಕರೀತಾರೆ ಅಂದ್ರೆ ರೈಸಿನ್ ಹಿಲ್ಸ್ ಅಂತ ಇಲ್ಲಿ ಕರೀತಾರೆ. ಸೊ ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಸೈಲೆಂಟ್ ವ್ಯಾಪಾರವನ್ನು ನಡೆಸುವವರು ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೈಬೀರಿಯಾದ ಚುಕ್ಸಸ್ ಅನ್ನೋದಿದೆ ಕರೆಕ್ಟ್ ಆಗುತ್ತೆ. ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಭಾರತದಲ್ಲಿ ಸಾರ್ವಜನಿಕ ಕೀ ಮೂಲಭೂತ ಸೌಕರ್ಯಗಳನ್ನು ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತದೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇದನ್ನು ಡಿಜಿಟಲ್ ಭದ್ರತಾ ಮೂಲಭೂತ ಸೌಕರ್ಯಗಳು ಟೈಮ್ದಲ್ಲಿ ಇದನ್ನು ಬಳಸಲಾಗ್ತದೆ. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಒಂದು ಗಾಜಿನ ಪಾತ್ರೆಯಲ್ಲಿ ಇಟ್ಟಿರುವ ನಿಂಬೆ ಹಣ್ಣಿನ ಗಾತ್ರವು ಅದರ ನೈಜ ಗಾತ್ರಕ್ಕಿಂತ ದೊಡ್ಡದಾಗಿ ಕಾಣುತ್ತದೆ, ಇದಕ್ಕೆ ಕಾರಣ ಅಂತ ಕೇಳಿದರು. ಸೊ ಒಂದು ಗ್ಲಾಸ್ನಲ್ಲಿ ನೀರು ಹಾಕಿ ಅದರಲ್ಲಿ ಒಂದು ನಿಂಬೆ ಹಣ್ಣು ಹಾಕ್ತಂದ್ರೆ ಸೊ ಅದು ಲಿಂಬೆ ಹಣ್ಣು ಸಾಂದಿದ್ರೂ ಅದು ದೊಡ್ಡದಾಗಿ ಕಾಣ್ತದೆ. ಸೊ ಇದಕ್ಕೆ ಯಾವ ಒಂದು ಪರಿಣಾಮ ಇಲ್ಲಿ ಕಾರಣ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬೆಳಕಿನ ವಕ್ರೀಕರಣ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಈ ಬೆಳಕಿನ ವಕ್ರೀಕರಣದಿಂದ ಅದು ದೊಡ್ಡದಾಗಿ ಇಲ್ಲಿ ಕಾಣ್ತದೆ. ನೆಕ್ಸ್ಟ್ ಇಲ್ಲಿ ಬೆಳಕಿನ ಚದುರುವಿಕೆ ಅದ. ಸೊ ಈ ಬೆಳಕಿನ ಚದುರುವಿಕೆಯನ್ನು ನೀವು ಎಲ್ಲಿ ನೋಡ್ಬೋದು ಅಂದ್ರೆ ಸೂರ್ಯ ಉದಯ ಟೈಮ್ದಲ್ಲಿ ಸೂರ್ಯ ಉದಯ ಹಾಗೂ ಸೂರ್ಯ ಮುಳುಗೋ ಟೈಮ್ದಲ್ಲಿ ಏನೈತಿ ಆಕಾಶ ಕೆಂಪಾಗಿ ಕಾಣ್ತದ. ಸೊ ಅಲ್ಲಿ ಯಾವ ಪರಿಣಾಮ ಅಂದರೆ ಇಲ್ಲಿ ಬೆಳಕಿನ ಚದುರುವಿಕೆಯಲ್ಲಿ ಕಾರಣ ಆಗಿರ್ತದೆ. ನೆಕ್ಸ್ಟ್ ಬೆಳಕಿನ ಇಲ್ಲಿ ವ್ಯತಿಕರಣ ಅಂತ ಒಂದು ಬರ್ತದೆ, ಸೊ ಇದು ನೀರಿನ ಮೇಲೆ ಎಣ್ಣೆ ಹಾಕಿದಾಗ ಅದ ಕಲರ್ ಆಗಿ ಇಲ್ಲಿ ಕಾಣ್ತಿರ್ತದೆ, ನೀವು ನೋಡಿರ್ಬೋದು. ಅಥವಾ ಸಾಬೂನ್ನ ನೊರೆಯ ಮೇಲೆ ಏನೈತಿ ಅದು ಇಲ್ಲಿ ಕಾಮನ್ ಬೆಲ್ನ ಕಲರ್ಗಳು ಇಲ್ಲಿ ನೀವು ನೋಡ್ಬೋದು ಸಾಬೂನ್ನ ನೊರೆಯ ಮೇಲೆ. ಅವಾಗ ಇಲ್ಲಿ ವ್ಯತಿಕರಣ ಅನ್ನೋದು ಇಲ್ಲಿ ಕಾರಣ ಆಗಿರ್ತದೆ. ಸೊ ಇಲ್ಲಿ ನೆಕ್ಸ್ಟ್ ಈ ಬೆಳಕಿನ ಸಂಪೂರ್ಣ ಪ್ರತಿಫಲನ ಏನೈತಿ ಈ ಮರೀಚಿಕೆಯಲ್ಲಿ ಕಾಣಬಹುದು. ನೆಕ್ಸ್ಟ್ ಇಲ್ಲಿ ವಜ್ರದ ಹೊಳಪಿನಲ್ಲಿ ಕೂಡ ಇದನ್ನು ನೀವು ಕಾಣ್ಬೋದು, ಬೆಳಕಿನ ಪ್ರತಿಫಲನವನ್ನು. ನೆಕ್ಸ್ಟ್ ವರ್ಣತಂತುವಿನಲ್ಲಿ ಆನುವಂಶಿಕ ಧಾತುವಿನ ನಿರ್ದಿಷ್ಟ ಸ್ಥಾನವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತೇಳಿ ಕೇಳಿದ್ದಾರೆ. ಸೊ ಏನಂತ ಕರೆಯಲಾಗುತ್ತದೆ ಇಲ್ಲಿ ಲೋಕಸ್ ಅಂತ ಇಲ್ಲಿ ಕರೆಯಲಾಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಬಿಲ್ಲು ಮತ್ತು ಬಾಣದ ಆವಿಷ್ಕಾರ ಡ್ಯಾಶ್ಗೆ ಕಾರಣವಾಗಿದೆ ಅಂದರು. ಸೊ ಬಿಲ್ಲು ಮತ್ತು ಬಾಣ ಯಾವ ಒಂದು ಶಿಲಾಯುಗದಲ್ಲಿ ಇಲ್ಲಿ ನಾವು ನೋಡ್ಬೋದು ಅಂತ ಕೇಳಿದ್ದಾರೆ. ಇಲ್ಲಿ ಮಧ್ಯ ಶಿಲಾಯುಗದಲ್ಲಿ ಏನೈತಿ ಬಿಲ್ಲು ಮತ್ತು ಬಾಣದ ಆವಿಷ್ಕಾರ ಆಗ್ತದೆ. ಸೊ ಹಾಗೆ ಈ ಮಧ್ಯ ಯುಗದ ಶಿಲಾಯುಗದಲ್ಲಿ ಏನೈತಿ ಇಲ್ಲಿ ಮಾನವ ಏನೈತಿ ಆಹಾರ ಸಂಗ್ರಹಣೆಯನ್ನು ಕಲಿತಾನ. ಆಹಾರ ಸಂಗ್ರಹಣೆ ಮಸ್ಟ್ ಇಲ್ಲಿ ಬೇಟೆ ಆಡುವುದನ್ನು ಕೂಡ ಇಲ್ಲೇ ಕಲಿತಾನ, ಬೇಟೆ ಆಡುವುದು. ನೆಕ್ಸ್ಟ್ ಈ ಮಧ್ಯಯುಗದ ಶಿಲಾಯುಗದ ಅಂತ್ಯದ ವೇಳೆಗೆ ಏನೈತಿ ಇವ ಕೃಷಿ ಮಾಡೋದನ್ನು ಕಲಿತಾನ. ಸೊ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಆಹಾರ ಹುಡ್ಕೊಂಡು ಹೋಗೋ ಬದಲು ಏನೈತಿ ಇವ ಕೃಷಿಯನ್ನು ಮಾಡೋದನ್ನು ಕಲಿತಾನ. ಹಾಗೆ ಪಶು ಸಂಗೋಪನೆಯನ್ನು ಕಲಿತಾನ. ಸೊ ಗೋಗಳನ್ನ ಸಾಕೋದು ಏನೈತಿ ಇಲ್ಲಿ ಕಲಿತಾನ. ನೆಕ್ಸ್ಟ್ 90ನೇದ ಮ್ಯಾಕ್ ಆಪರೇಟಿಂಗ್ ಸಿಸ್ಟಮನ್ನು ಯಾವ ಕಂಪ್ನಿಯು ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ದಾರೆ. ಸೊ ಈ ಮ್ಯಾಕ್ ಆಪರೇಟಿಂಗ್ ಸಿಸ್ಟಮನ್ನು ಆ್ಯಪಲ್ ಕಂಪ್ನಿ ಏನೈತಿ ಇದನ್ನು
ಅಭಿವೃದ್ಧಿಯನ್ನು ಮಾಡಿದ. ನೆಕ್ಸ್ಟ್, ಕ್ಯಾಲ್ಸಿಯಂನ ಹೀರುವಿಕೆಗೆ ಅಗತ್ಯವಾದ ವಿಟಮಿನ್ ಯಾವುದಂತ ಇಲ್ಲಿ ಕೇಳಿದಾರ. ಸೊ ಕ್ಯಾಲ್ಸಿಯಂ ಹೀರುವಿಕೆಗೆ ವಿಟಮಿನ್ ಡಿ ಇಲ್ಲಿ ಏನೈತಿ ಅಗತ್ಯವಾಗಿರ್ತದೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಸಿಂಧು ಕಣಿವೆ ನಾಗರಿಕತೆಯನ್ನು ಡ್ಯಾಶ್ ಡ್ಯಾಶ್ ಅಡಿಯಲ್ಲಿ ಸೇರಿಸಬಹುದು ಅಂತೇಳಿ ಕೇಳಿದಾರ. ಸೊ ಯಾವ ಒಂದು ಯುಗದಲ್ಲಿ ಇಲ್ಲಿ ಸೇರಿಸ್ಬೋದು ಅಂದ್ರೆ ಸಿಂಧು ಕಣಿವೆ ನಾಗರಿಕತೆಯನ್ನು ಕಂಚಿನ ಯುಗದ ಸಂಸ್ಕೃತಿಯಲ್ಲಿ ನಾವು ಇದನ್ನು ಸೇರಿಸಬಹುದು. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣ ವ್ಯಕ್ತಿತ್ವದ ಬಿಕ್ಕಟ್ಟು ಎಂದು ಈ ಕೆಳಗಿನ ಯಾವ ಇತಿಹಾಸಕಾರರು ಹೇಳಿದ್ದಾರೆ ಅಂತೇಳಿ ಕೇಳಿದಾರ. ಸೊ ಈ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಇಲ್ಲಿ ಜಾದುನಾಥ್ ಸರ್ಕಾರ್ ಅನ್ನೋರು ಇಲ್ಲಿ ಇದನ್ನ ವಾಕ್ಯವನ್ನು ಇತಿಹಾಸಕಾರ ಇವರು ಹೇಳಿರ್ತಾರೆ. ಸೊ ಈ ಮೊಘಲ್ ಸಾಮ್ರಾಜ್ಯ ಬಗ್ಗೆ ಹೇಳೋದಾದ್ರೆ 1526ರಲ್ಲಿ ಬಾಬರ ಸ್ಥಾಪಕ ಆಗ್ತಾನೆ. ಇವನ ನಂತರ ಹುಮಾಯೂನ್ ಬರ್ತಾನೆ. ನೆಕ್ಸ್ಟ್ ಅಕ್ಬರ್ ಬರ್ತಾನೆ. ನೆಕ್ಸ್ಟ್ ಜಹಂಗೀರ್ ಬರ್ತಾನೆ. ನೆಕ್ಸ್ಟ್ ಶಹಜಾನ್ ಬರ್ತಾನೆ. ನೆಕ್ಸ್ಟ್ ಔರಂಗಜೇಬ್ ಇಲ್ಲಿ ಬರ್ತಾನೆ. ಸೊ ಇವರ ಆಳ್ವಿಕೆಯನ್ನು ನಡೆಸ್ತಾರೆ. ನೆಕ್ಸ್ಟ್ ಇಲ್ಲಿ ಕೊನೆಯ ದೊರೆ ನೋಡೋದಾದ್ರೆ ಮೊಘಲ್ ಸಾಮ್ರಾಜ್ಯದ ಕೊನೆಯ ದೊರೆ ಯಾರ? ಎರಡನೇ ಬಹದ್ದೂರ್ ಶಾ ಅನ್ನೋದಿಲ್ಲಿ ಆಗುತ್ತೆ. ಸೊ ಇವ 1858ರಲ್ಲಿ ಇವ ಕೊನೆಯ ದೊರೆ ಆಗಿರ್ತಾನೆ. ನೆಕ್ಸ್ಟ್ 94ನೇದ ಸಿಖ್ಖರಲ್ಲಿ ಖಾಲ್ಸಾದ ಸಹೋದರತ್ವವನ್ನು ಸ್ಥಾಪಿಸಿದವರು ಮತ್ತು ಅವರನ್ನು ಮಿಲಿಟರಿ ಸಂಘಟನೆಗಾಗಿ ಪರಿವರ್ತಿಸಿದವರು ಯಾರು? ಸೊ ಸಿಖ್ಖರಲ್ಲಿ ಖಾಲ್ಸಾ ಸಹೋದರತ್ವ ಅಂದರೆ ಖಾಲ್ಸಾ ಸಂಘಟನೆಯನ್ನು ಇಲ್ಲಿ ಸ್ಟಾರ್ಟ್ ಮಾಡಿದವರು ಯಾರಂತ ಇಲ್ಲಿ ಕೇಳಿದರು. ಇಲ್ಲಿ ಗುರು ಗೋವಿಂದ ಸಿಂಗ್ ಅನ್ನೋರು ಇದನ್ನು ಮಿಲಿಟರಿ ಸಂಘಟನೆ ಸ್ಥಾಪನೆ ಇಲ್ಲಿ ಮಾಡ್ತಾರೆ. ಸೊ ಇಲ್ಲಿ ಇವರ ಕೊನೆಯ ಗುರು ಆಗಿರ್ತಾರೆ. ಸಿಖ್ಖರ ಕೊನೆಯ ಗುರು ಗೋವಿಂದ ಸಿಂಗ್. ನೆಕ್ಸ್ಟ್ ಇಲ್ಲಿ ಔರಂಗಜೇಬ ಅನ್ನತಿ. ಔರಂಗಜೇಬ ಇಲ್ಲಿ ಗುರು ತೇಜ್ ಬಹದ್ದೂರ್ನನ್ನು ಇಲ್ಲಿ ಕೊಲೆಗೈತಾನ. ತೇಜ್ ಬಹದ್ದೂರ್ ಸಿಂಗ್. ನೆಕ್ಸ್ಟ್ ಹಾಗೆ ಜಹಂಗೀರ್ ಏನೈತಿ. ಜಹಂಗೀರ ಇಲ್ಲಿ ಗುರು ಅರ್ಜುನ್ ದೇವರನ್ನ ಇಲ್ಲಿ ಕೊಲೆಯನ್ನ ಮಾಡಿಸ್ತಾನು. ಸೊ ಈ ಗುರುನಾನಕ್ ಏನೈತಿ ಇವರ ಸಿಖ್ಖರ ಮೊದಲ ಗುರುನಾನಕ. ನೆಕ್ಸ್ಟ್ 1746ರಲ್ಲಿ ಸೆಂಟ್ ಥೋಮ್ನಲ್ಲಿ ಡುಪ್ಲೆಕ್ಸ್ನ ಅಡಿಯಲ್ಲಿ ಫ್ರೆಂಚ್ ಯಾರನ್ನು ಸೋಲಿಸಿತು ಅಂತ ಕೇಳಿದರು. ಸೊ 1746ರಲ್ಲಿ ಸೆಂಟ್ ಥೋಮ್ನಲ್ಲಿ ಡುಪ್ಲೆಕ್ಸ್ನ ಅಡಿಯಲ್ಲಿ ಫ್ರೆಂಚ್ ಯಾರನ್ನು ಸೋಲಿಸಿದರು ಅಂದರೆ ಇಲ್ಲಿ ಕರ್ನಾಟಿಕ್ ನವಾಬನನ್ನು ಇಲ್ಲಿ ಸೋಲಿಸ್ತಾನು. ಸೊ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಯಾವಾಗ ದಿವಾನಿ ಹಕ್ಕು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗಾಗಿ ದೊರೆಯಿತು ಅಂತ ಕೇಳಿದಾರೆ. ಸೊ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಏನೈತಿ ಇವರಿಗೆ ಮೊದಲಿಗೆ ದಿವಾನಿ ಹಕ್ಕು ಇರೋದಿಲ್ಲ. ನೆಕ್ಸ್ಟ್ ಏನೈತಿ ಇವರಿಗೆ ಆದಾಯ ಸಂಗ್ರಹಿಸುವ ಹಕ್ಕನ್ನು ಬಂಗಾಳ, ಬಿಹಾರ ಹಾಗೂ ಒರಿಸ್ಸಾಗೆ ಯಾವ ಒಂದು ಸಮಯದಲ್ಲಿ ಇಲ್ಲಿ ನೀಡಲಾಯಿತು ಅಂದ್ರೆ 1765ರಲ್ಲಿ ಇದನ್ನು ನೀಡ್ತಾರೆ. ಸೊ ಇದನ್ನು ನೀಡಿದವರು ಯಾರಂದ್ರೆ ಮೊಘಲ್ ದೊರೆ ಇದನ್ನು ನೀಡ್ತಾನು. ಯಾರು ನೀಡ್ತಾರಂದ್ರೆ ಎರಡನೇ ಆಲಂ ಶಾ ಅನ್ನೋವ ಇದನ್ನು ಈ ಒಂದು ದಿವಾನಿ ಹಕ್ಕನ್ನು ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ನೀಡ್ತಾನು. ನೆಕ್ಸ್ಟ್ ಈ ಕೆಳಗಿನ ಯಾವ ಬ್ರಿಟಿಷ್ ವಿದ್ವಾಂಸರು 1784ರಲ್ಲಿ ಬಂಗಾಳದ ಏಷ್ಯಾಟಿಕ್ ಸೊಸೈಟಿಯ ಸ್ಥಾಪನೆಗೆ
ಕಾರಣರಾಗಿದ್ದಾರೆ ಅಂತ ಕೇಳಿದರು. ಸೊ ಇಲ್ಲಿ ವಿಲಿಯಂ ಜೋನ್ಸ್ ಅನ್ನೋ ಇದಕ್ಕೆ ಕಾರಣ ಆಗ್ತಾನೆ. ಸೊ 1784ರಲ್ಲಿ ಬಂಗಾಳದ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆಯನ್ನು ಇಲ್ಲಿ ಮಾಡ್ತಾನೆ. ನೆಕ್ಸ್ಟ್ ಸೊ ಇವೆರಡು ಕ್ವಶನ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಟೋಟಲ್ ಮೋಸ್ಟ್ಲಿ 10 ಕ್ವಶನ್ ಇದ್ದಿರಬೇಕು ಟೋಟಲ್ ಈ ಪೇಪರ್ನಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್. ಅವುಗಳನ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಸೊ ಕೊನೆ ಕ್ವಶನ್, ಎ ರಕ್ತದ ಪ್ರಕಾರದ ಪುರುಷನು ಎ ಬಿ ರಕ್ತ ಪ್ರಕಾರ ಮಹಿಳೆಯನ್ನು ಮದುವೆ ಆಗ್ತಾನೆ. ಸೊ ಎ ರಕ್ತ ಇದ್ದಾವ ಎ ಬಿ ರಕ್ತ ಇದ್ದವ್ರನ್ನ ಮದುವೆ ಆಗ್ತಾನೆ. ಇವು ಪುರುಷ, ಇದು ಮಹಿಳೆ. ಅವಾಗ ಅವರ ಮಕ್ಕಳು ಯಾವ ಒಂದು ವಿಧದ ಪ್ರಕಾರದ ರಕ್ತವನ್ನು ಹೊಂದಬಹುದು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎ ಮತ್ತು ಎ ಬಿ ಇದ್ದಾಗ ಇಲ್ಲಿ ಎನೂ ಬರ್ಬೋದು ಮಕ್ಕಳಿಗೆ, ಅಥವಾ ಬಿನೂ ಬರ್ಬೋದು, ಅಥವಾ ಎ ಬಿನೂ ಇಲ್ಲಿ ಬರ್ಬೋದು. ಸೊ ಇವು ಮೂರು ಬರುವ ಸಾಧ್ಯತೆಗಳು ಇರ್ತವೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಈ ಥರದ ಡೀಟೇಲ್ ನೋಡೋದಾದ್ರೆ, ಸೊ ಯಾವ್ಯಾವ ರಕ್ತದಲ್ಲಿ ಯಾವ್ಯಾವ ಬರ್ತಾವೆ ಅನ್ನೋದು ನೋಡೋದಾದ್ರೆ, ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಆ ಪೇರೆಂಟ್ ಒನ್ನ ಓ ಇತ್ತಂದ್ರೆ, ಪೇರೆಂಟ್ ಅಂದ್ರೆ ತಂದೆ ಇದ್ದ, ತಂದೆ ಹತ್ತುವರಿ ಇದು ತಾಯಿ ಹತ್ತುವರಿ ನಿಂತದ. ನೆಕ್ಸ್ಟ್ ಇವ ಮಕ್ಕಳ, ಇಲ್ಲಿ ತಂದೆ ಓ ಇತ್ತಂದ್ರೆ ತಾಯಿನೂ ಓ ಇತ್ತಂದ್ರೆ ಮಕ್ಕಳಿಗೂ ಓನ ಬರ್ತದೆ ಬ್ಲಡ್ ಗ್ರೂಪ. ನೆಕ್ಸ್ಟ್ ತಂದೆ ಓ ಇದ್ದು ತಾಯಿ ಎ ಇದ್ದು ಅವಾಗ ಮಕ್ಕಳಿಗೆ ಓನು ಬರ್ಬೋದು ಅಥವಾ ಏನೂ ಬರ್ಬೋದು. ನೆಕ್ಸ್ಟ್ ಅದೇ ರೀತಿ ತಂದೆ ಓ ಇದ್ದು ತಾಯಿ ಬಿ ಇದ್ದು ಮಕ್ಕಳಿಗೆ ಓನೋ ಬರ್ಬೋದು ಅಥವಾ ಬಿ ಬರ್ಬೋದು. ನೆಕ್ಸ್ಟ್ ಇಲ್ಲಿ ತಂದೆ ಓ ಇದ್ದು ತಾಯಿ ಎ ಬಿ ಇದ್ದಾಗ ಇಲ್ಲಿ ಏರೇ ಬರ್ಬೋದು ಅಥವಾ ಬೀರೇ ಬರ್ಬೋದು, ಓ ಬರಂಗಿಲ್ಲ. ನೆಕ್ಸ್ಟ್ ಎ ಬಿನೂ ಇಲ್ಲಿ ಬರಂಗಿಲ್ಲ. ನೆಕ್ಸ್ಟ್ ತಂದೆ ಏದಾನು ತಾಯಿ ಕೂಡ ಏದಾರು ಅವಾಗ ಇಲ್ಲಿ ಮಕ್ಕಳಿಗೆ ಓ ಬರ್ಬೋದು ಅಥವಾ ಇಲ್ಲಿ ಎ ಬರ್ಬೋದು. ಅಥವಾ ತಾಯಿನ ಇದ್ನಂತ ಇಲ್ಲ, ಒಟ್ಟಾಗಿ ಪೇರೆಂಟ್ ಇದು ತಂದೆ ತಾಯಿ ಅಂತ ತಗೋಕೆ ಹೋಗ್ಬೇಡ್ರಿ. ಮತ್ತು ಸೊ ಇಲ್ಲಿ ತಂದೆನೂ ಇರ್ಬೋದು, ಒಟ್ಟು ಈ ಗ್ರೂಪ್ಗಳು ಕೂಡಿದಾಗ ಸೊ ಪೇರೆಂಟ್ ಒನ್ನ ಅಂತನೇ ಇರಲಿದ. ಸೊ ತಂದೆಗೆ ಓ ಇರ್ಬೋದು ಅಥವಾ ತಾಯಿಗೆ ಓ ಇರ್ಬೋದು. ಇಲ್ಲಿ ತಂದೆಗೆ ಎ ಇರ್ಬೋದು ಅಥವಾ ತಾಯಿಗೆ ಎ ಇರ್ಬೋದು, ಈ ರೀತಿ ತಗೋಬೇಕು ಅವನ್ನ. ನೆಕ್ಸ್ಟ್ ಇಲ್ಲಿ ಪೇರೆಂಟ್ ಒಬ್ಬರಿಗೆ ಎ ಇದ್ದು ಒಬ್ಬರಿಗೆ ಬಿ ಇದ್ದು ಮಕ್ಕಳಿಗೆ ಇಲ್ಲಿ ಓ ಬರ್ಬೋದು, ಎ ಬರ್ಬೋದು, ಬಿ ಬರ್ಬೋದು, ಎ ಬಿ ಬರ್ಬೋದು. ಅಂದರೆ ಇಲ್ಲಿ ಆಲ್ ಟೈಪ್ಸ್ ಇಲ್ಲಿ ಬರ್ಬೋದು. ಯಾವಾಗಂದ್ರೆ ಎ ಮತ್ತು ಬಿ ಇದ್ದಾಗ ಇದು ನೆನಪಿರಬೇಕು. ಆಲ್ ಟೈಪ್ಸ್ ಯಾವಾಗ ಬರ್ತಾವೆ ಅಂದರೆ ಇಲ್ಲಿ ಆಲ್ ಟೈಪ್ಸ ಮಕ್ಕಳಿಗೆ ಎ ಮತ್ತು ಬಿ ಇದ್ದಾಗ ಮಾತ್ರ ಇಲ್ಲಿ ಬರ್ತದೆ. ಓ ಅಷ್ಟೇ ಯಾವಾಗ ಬರ್ತದೆ ಅಂದರೆ ಎರಡೂ ಸೈಡ ಓ ಇದ್ದಾಗ ಇಲ್ಲಿ ಓ ಗ್ರೂಪನ್ನು ಬರ್ತದೆ. ನೆಕ್ಸ್ಟ್ ಇಲ್ಲಿ ಎ ಮತ್ತು ಎ ಬಿ. ಸೊ ಈ ಕ್ವಶನನ್ನು ಕೇಳಿದ್ದಾರೆ, ಎ ಬರ್ಬೋದು, ಬಿ ಬರ್ಬೋದು ಅಥವಾ ಎ ಬಿ ಬರ್ಬೋದು. ನೆಕ್ಸ್ಟ್ ಇಲ್ಲಿ ಬಿ ಅದ, ಇಲ್ಲೂ ಕೂಡ ಬಿ ಅದ, ಇಲ್ಲಿ ಓ ಗ್ರೂಪ್ ಬರ್ಬೋದು ಅಥವಾ ಬಿ ಗ್ರೂಪನ್ನು ಇಲ್ಲಿ ಬರ್ಬೋದು. ನೆಕ್ಸ್ಟ್ ಇಲ್ಲಿ ಬಿ ಅದ, ಇಲ್ಲಿ ಎ ಬಿ ಅದ. ಸೊ ಇಲ್ಲಿಯೂ ಎ ಬರ್ಬೋದು, ಬಿ ಬರ್ಬೋದು ಅಥವಾ ಎ ಬಿ ಬರ್ಬೋದು. ಸೊ ಇದು ಏನೈತಿ ಎರಡು ಸೇಮ್ ಆಗುತ್ತೆ. ಇಲ್ಲಿ ಎ ಅದ, ಇಲ್ಲಿ ಬಿ ಅದ. ಸೊ ಎ ಕೂಡ ಎ ಬಿ ಕೂಡಿದಾಗೂ ಅದೇ ಬರ್ತದೆ, ಬಿ ಕೂಡ ಎ ಬಿ ಕೂಡಿದಾಗೂ ಅದೇ ಇಲ್ಲಿ ಬ್ಲಡ್ ಗ್ರೂಪ್ಗಳು ಬರ್ತಾವೆ. ನೆಕ್ಸ್ಟ್ ಎ ಬಿ ಕೂಡ ಎ ಬಿ ಕೂಡಿದಾಗೂ ಕೂಡ ಅದೇ ಸೇಮ ಇಲ್ಲಿ ಬರ್ತಾವೆ. ಸೊ ಈ ಗ್ರೂಪ್ಗಳ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಏನು ಇಲ್ಲಿ ಯೂನಿವರ್ಸಲ್ ಡೋನರ್ ಅಥವಾ ಒಬ್ಬರನ್ನ ಕರಿತಾರೋ, ಯೂನಿವರ್ಸಲ್ ರಿಸಿಪ್ಟರ್ ಅಂತ ಇಲ್ಲಿ ಇನ್ನೊಬ್ಬರನ್ನ ಕರಿತಾರೋ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ಇಲ್ಲಿ ತಿಳಿಸ್ರಿ, ಗೊತ್ತಾಗುತ್ತೆ. ಇಲ್ಲಿ ಒಬ್ಬರನ್ನ ಕರಿತಾರೋ, ಇಲ್ಲಿ ಕೂಡ ಒಬ್ಬರನ್ನ ಕರಿತಾರೋ, ಯಾರು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಇದನ್ನು ಈ ಥರ ಆನ್ಸರನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ. ಸೊ ಇಲ್ಲಿಗೆ ಈ ಕಂಪ್ಲೀಟ್ 100 ಕ್ವಶನ್ಗಳ ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಮುಂದಿನ ಕ್ಲಾಸ್ನೊಳಗೆ ಇದೇ ಕ್ವಶನ್ ಪೇಪರ್ದ ಮೆಂಟಲ್ ಎಬಿಲಿಟಿ ಕ್ವಶನ್ಗಳು ಅದಾವೆ. ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನ ಸಾಲ್ವ್ ಮಾಡೋಣ. ಸೊ ಅತಿ ಹೆಚ್ಚಾಗಿ ಇದನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಏನೈತಿ ಶೇರ್ ಮಾಡಬೇಕು. ಸೊ ಎಷ್ಟು ಸಬ್ಸ್ಕ್ರೈಬರ್ ಆಗ್ತಾರೋ, ಸೊ ಎಷ್ಟು ವ್ಯೂಸ್ ಆಗುತ್ತೋ, ಸೊ ಅದ್ರ ಮೇಲೆ ನಮ್ಗೆ ಕ್ಲಾಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತದೆ. ಸೊ ಹಾಗಾಗಿ ಅತಿ ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿರಿ. ಮತ್ತು ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್.